ನಿಮಗೆ ಅಡುಗೆಗೆ ಬೇಕಾಗಿ ಕಟ್ಟಿಗೆ ಆ ಕಡೆ ಇದೆ, ಬನ್ನಿ. ಅರಸ ಕೇಳಾದ್ರು ಪದೈ ಪರಿಯ ಶೋಕದೊಳೆದು ಈ ಪರಿಯ ಶೋಕದೊಳೆದು ಭೀಮಂಗರುಗಿ ನೋಡುವೆನೆನುತ್ತ ಭೀಮಂಗರುಗಿ ನೋಡುವೆನೆನುತ್ತ ರಾತ್ರಿಯೊಳೋರ್ವರರಿಯದೋಲು ಕುನ್ನಿ ಸದೃಶನಾದಂತಹ ಕೀಚಕನಿಂದ ಹೇಗಾದರೂ ಮಾಡಿ ಓಡಿ ಬರುವ ಎನ್ನುವ ಹಾಗೆ ನಿರ್ಜನ ಪ್ರದೇಶಕ್ಕೆ ಹೋದರೆ ನನ್ನ ಮಾನ ಹಾನಿಯಾದಿತ್ತು ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಬೇಕಾಗಿ ತುಂಬಿದಂತಹ ಸಭೆಗೆ ಓಡೋಡಿ ಬಂದೆ. ಇಲ್ಲೂ ಯಾರು ನನ್ನನ್ನು ಗಣ್ಯವೇ ಮಾಡಲಿಲ್ಲವಲ್ಲ. ಇರಬಹುದು, ಇಲ್ಲಿಯವರೆಗೆ ನಾನು ಅಪರಿಚಿತಳಿರಬಹುದು, ಬಡಬಳು ನಾನು, ಅನಾಥೆ ನಾನು. ಹಾಗೆಂದು ಈ ಸಭೆಯಲ್ಲಿ ಕುಳಿತವರೆಲ್ಲರೂ ಸಾಮಾನ್ಯದವರೇ? ಒಬ್ಬರಿಗಾದರೂ ಮುಂದೆ ಬಂದು ಈ ಕೃತ್ಯವನ್ನು ತಡೆಯಬಹುದಿತ್ತಲ್ಲ. ಇರಲಿ, ಎಲ್ಲರೂ ಕಣ್ಣನ್ನು ಪಿಳಿ ಪಿಳಿ ಮಾಡುತ್ತಾ ನೋಡುತ್ತಾ ಇದ್ದಾರೆ. ಆದರೆ ಅಲ್ಲಿರುವಂತಹ ಅಪರಿಚಿತ ವ್ಯಕ್ತಿ ನನ್ನ ಹಾಗೆ ಕಂಕ ಸನ್ಯಾಸಿ, ಅವರಿಗಾದರೂ ಮುಂದೆ ಬಂದು ಏನಾದರೂ ಹೇಳಬಹುದಿತ್ತಲ್ಲ, ಏನಾದರೂ ಮಾಡಬಹುದಿತ್ತಲ್ಲ. ಯಾರು ಬರುವವರಿಲ್ಲ, ಯಾರು ನನ್ನನ್ನು ರಕ್ಷಿಸುವವರಿಲ್ಲ ಈ ಸಭೆಯಲ್ಲಿ. ಒಬ್ಬನಿದ್ದಾನೆ, ನನ್ನ ಕಷ್ಟವನ್ನು ನಾನು ಹೇಳಿಕೊಳ್ಳಬಹುದು. ಒಬ್ಬನಿದ್ದಾನೆ, ಭೀಮಸೆ. ಸಮಯ ಸಂದರ್ಭವನ್ನು ನೋಡಿ ಆತನಲ್ಲೇ ನನ್ನ ಕಷ್ಟವನ್ನು ನೋಡಿಕೊಳ್ಳುತ್ತೇನೆ. ಧರ್ಮ 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 ಇದು ನಮ್ಮ ಕರ್ಮ. ಶೀಲವತಿಯ ಶೀಲಭಂಗವಾಗುತ್ತಾ ಇದೆ, ಹೋಗಿ ಪ್ರತಿಭಟಿಸಬೇಕಂತ ಬಂದ್ರೆ ಅಲ್ಲಿ ನಮ್ಮ ಕಂಕ ಭಟ್ರು ಕೂಗ್ತಾ ಇದ್ದಾರೆ, ಅದು ಧರ್ಮ ವೃಕ್ಷ ಮುರಿಬೇಡಿ, ಉರಿಸೋದಕ್ಕೆ ಕಟ್ಟಿಗೆ ಬೇಕಾದ್ರೆ ಈಚೆ ಉಂಟು ಬನ್ನಿ ಅಂತ. ಇದು ನಮ್ಮ ಹಣೆ ಬರಲ್ಲ ಮತ್ತಿನ್ನೇನು. ಇಂದಲ್ಲ ಒಂದು ಸಭಾಪರ್ವದಲ್ಲಿ ಉರಿದು ನಿಂತವ ನಾನು, ಕೌರವರ ಸರ್ವನಾಶ ಮಾಡ್ತೇನೆ ಅಂತ. ಅಷ್ಟೊತ್ತಿನ ನಮ್ಮ ಅಣ್ಣರಾಯರು ಹೇಳಿದ್ರು, ಸೈರಿಸು ತಮ್ಮ ಸೈರಿಸು. ಆ ಸಾಹಿತ್ಯ ಇವತ್ತಿನವರೆಗೂ ಬಿಡ್ಲಿಲ್ಲ. ಹಾಳಾಗಿ ಹೋಗ್ಲಿಕ್ಕೆ ನಮ್ಮ ಪರಿಸ್ಥಿತಿ ಬೇಕಾ? ಕಟ್ಟಿಕೊಂಡು ಹೆಂಡತಿ ಮಾನ ರಕ್ಷಣೆ ಮಾಡದೆ ಇರುವ ಪರಿಸ್ಥಿತಿ ಈ ಪಾಂಡವರ ಹಣೆ ಬರ. ನಾನಿದ್ದದ್ದು ಯಾಕೆ ಇಲ್ಲಿ? ನಾವು ಐವರು ಇಲ್ಲಿ ಬಂದು ಸೇರಿದ್ದೇವೆ ಒಟ್ಟಿಗೆ. ಅವಳು ಯಾರಿಗೂ ನಮ್ಮ ವೇಷ ಯಾವುದು ಅಂತ ನಾವು ನಿಜವಾಗಿ ಯಾರು ಗೊತ್ತಾಗಬಾರ್ದು ಅಂತ ಬೇಕ ಈ ಪರಿಸ್ಥಿತಿ. ಹಾಳು ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ ಇಲ್ಲಿ ಅಡುಗೆ ಭಟ್ಟನಾಗಿದ್ದೇನೆ ನಾನು. ಪಾಪಿ ಮಕ್ಕಳು ಸರಿಯಾಗಿ ಊಟ ಮಾಡ್ಲಿಕ್ಕೆ ಆದ್ರೆ ಬಿಡ್ತಾರ? ಇಲ್ಲಪ್ಪ, ಒಬ್ಬರಾದ್ಮೇಲೆ ಒಬ್ರು ಬರುದು, ಒಟ್ಟಿಗೆ ಒಂದು ಸರಿ ಊಟಕ್ಕೆ ಬರುವುದಿಲ್ಲ. ಸ್ವಲ್ಪ ನಿಲ್ಲಿ ಭಟ್ರೆ ಬಂದೆ, ಸ್ವಲ್ಪ ನಿಲ್ಲಿ ಭಟ್ರೆ ಬಂದೆ, ಒಟ್ಟಿಗೆ ಒಬ್ಬರಾದ್ರೂ ಬರ್ತಾರ? ನಮಗ್ ಗೊತ್ತಿಲ್ಲ ನೋಡಿ. ನಾ ಭೀಮ ಅಂದ್ರೆ ಏನಾಗ್ತದೆ ಹಣೆ ಬರ. ಹೌದಪ್ಪ, ಅದಕ್ಕಾಗಿ ಸುಮ್ಮನುಳಿದೆ. ಏನ್ ಸಾಯುದು ಅಂತ ಹೇಳಿ ಈ ಅಡುಗೆ ಮಾಡೋದು ಮಾತ್ರ ಯಾರಿಗೂ ಬೇಡ, ತುಂಬಾ ಕಷ್ಟ. ಕಷ್ಟ ಅಂದ್ರೆ ತಲೆ ಒಂದು ಮಾತಾಡ್ತಾರೆ, ಓಯ್ ಭಟ್ರೆ ಇದಕ್ಕೆ ಖಾರ ಸರಿ ಬೀಳಲಿಲ್ಲ ಅಂದ್ರು, ಓಯ್ ಭಟ್ರೆ ಇದಕ್ಕೆ ಉಪ್ಪೇ ಬೀಳಲಿಲ್ಲ ಅಂದ್ರು, ಅನ್ನ ಗಟ್ಟಿ ಅಂದ್ರು, ಅನ್ನ ಗಟ್ಟಿ ಅಂದ್ರು. ಹಣೆ ಬರ ಅದು ನಮಗೂ ಅವಸ್ಥೆ ಅದು. ಆಮೇಲೆ ಹುಳಿ ಸರಿ ತಾಗ್ಲಿಲ್ಲ ಅಂದ್ರು, ಒಂದ್ 2-3 ಸರಿ ಭಟ್ರೆ ಅಂತ ಕರೀತಾರೆ. ಆಮೇಲೆ ಏ ಭಟ್ಟ
ಬೇಕಾಯ್ದು ಹೇಳ್ಸ್ಕೊಳ್ಳುವುದು ಮತ್ತೆ ಹಣೆ ಬರ ಒಬ್ಬರಾದ್ಮೇಲೆ ಒಬ್ಬರು ಬಂದು ತಲೆ ತಿನ್ನುವುದು. ಭಟ್ರೆ ನಿನ್ನಿದ್ದು ಏನಾದ್ರೂ ಉಂಟಾ? ಹೋಳು ಉಂಟಾ? ಹೋಳು ಉಂಟಾ? ಲಾಡು ಉಂಟಾ? ಒಂದೆರಡಲ್ಲ, ಉಂಟಂದ್ರೆ ಎಂತ ಅಲ್ಲ, ತಿನ್ಲಿಕ್ಕಲ್ಲ, ಹಿಡ್ಕೊಂಡು ಹೋಗ್ಲಿಕ್ಕೆ, ಹಾಳಾಗಿ ಹೋಗ್ಲಿಕ್ಕೆ. ರಾತ್ರಿ ಇಡೀ ನಿದ್ದೆಗೆಟ್ರೆ ಬುದ್ಧಿಗೆಡ್ತದೆ. ನಾಳೆ ಮಾಡುವ ಕಾರ್ಯದಲ್ಲಿ ವ್ಯತ್ಯಾಸವಾಗ್ತದೆ. ತಲೆ ಬಿಸಿ. ಹೌದು, ತಲೆ ಬಿಸಿ ಅಂದ್ರೆ ಒಂದೆರಡಲ್ಲ, ಎಂತ ಸಾಯುದು. ಇಲ್ಲಿ ಒಲೆ ಬಿಸಿ, ಇಲ್ಲಿ ಒಲೆ ಬಿಸಿ ಇಲ್ಲುಂಟು. ಆಮೇಲೆ ಒಂದು ಕರಕಲು ಕಟ್ಟಿಗೆ, ಇಲ್ಲಿ ಬೂದಿ ರಾಶಿ, ಇದರ ಮಧ್ಯದಲ್ಲಿ ಷಡ್ಗಜತ್ರಾಣಿಯಾದಂತ ಭೀಮಸೇನ ಪಾಂಡು ಚಕ್ರವರ್ತಿಯ ಮಗ ಪವಡಿಸುತ್ತಾನೆ. ಶಯನೋತ್ಸವ ಎಲ್ಲ ಬಿದ್ದುಕೊಳ್ಳುವುದು ಎಂತ ಕರ್ಮ. ತರಳೆ ಬಂದಳು ಬಾಣಸಿನ ಮಂದಿರಕ್ಕೆ, ತರಳೆ ಬಂದಳು ಬಾಣಸಿನ ಮಂದಿರಕ್ಕೆ, ಪಾಕವ ಕೈದು ಬಳಲಿ ಭರದ ನಿದ್ರೆಯಳಿರ್ಪ ಭೀಮನ ಕಂಡಳ ಕಾಂತಿ ಬಾರ ಕಂಡಳು ಮರುತ ಜನ ಬಾಲ ಕಂಡಳು ಮಾರುತ ಜನ, ಬಾಲ ಕಂಡಳು ಮಾರುತ ಜನ, ನಿಜಾಲ ತಾಂಗಿಯ ಸುರದ ಸುಖದ್ಯೋ, ನಿಜಾಲ ತಾಂಗಿಯ ಸುರದ ಸುಖದ್ಯೋ, ಎಳದೊರಗಿರಿ ಮನದಿ ನೋಡಿದಳು ಲೋಲನಯನೇ, ಸುಖದಿಂದ ಎಳದೊರಗಿರಿ ಮನದಿ ನೋಡಿದಳು ಲೋಲನಯನೇ. ನನ್ನ ಕಷ್ಟವನ್ನು ಭೀಮಸೇನಲ್ಲಿ ತೋಡಿಕೊಳ್ಳೋಣ ಎನ್ನುವ ಹಾಗೆ ಈ ಕಡೆಗೆ ಬಂದವಳು. ಮಧ್ಯರಾತ್ರಿಯ ಹೊತ್ತು, ಆದರೆ ನೋಡಬಾರದೆ, ಹಗಲಿಡೀ ದುಡಿದು ದಣಿದು ನಡು ರಾತ್ರಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದಾರೆ ಭೀಮಸೇನ ಶತಗಜತ್ರಾಣಿ. ಹೇಗಿರಬೇಕಾದವರಿವರು, ಹೇಗಿರಬೇಕಾದವರು ಹೇಗಿದ್ದಾರೆ? ಕುಂತಿದೇವಿಯ ಪುಣ್ಯ ಗರ್ಭವನ್ನು ಪಾವನಗೊಳಿಸಿದವರಲ್ಲವೇ ಇವರು? ಚಂದ್ರವಂಶದ ಕುಡಿಯಲ್ಲವೇ ಇವರು? ಅಂತಹ ಹಂಸತುಲಿಕ ತಲ್ಪದಲ್ಲಿ ಮಲಗಬೇಕಾದವರು ಒಂದು ಅಡುಗೆ ಕೋಣೆಯ ಮೂಲೆಯಲ್ಲಿ ಧೂಳಿನಲ್ಲಿ ಮಲಗಿದ್ದಾರೆ. ಇವರಲ್ಲಿ ನಾನು ನನ್ನ ಕಷ್ಟವನ್ನು ಹೇಳುವುದು. ಹಗಲಿಡೀ ದುಡಿದು ಬೆಂಕಿಯ ಮಧ್ಯದಲ್ಲಿ ಬೇಯುತ್ತಾ ಎಷ್ಟು ಕಷ್ಟ ಅನುಭವಿಸಿದರೋ ಏನು. ಇವರಲ್ಲಿ ನಾನು ನನ್ನ ಕಷ್ಟವನ್ನು ತೋಡಿಕೊಂಡರೆ ಬೇಡ, ಹೇಳುವುದಿಲ್ಲ, ನಾನು ಹೋಗ್ತೇನೆ. ನೀವಾಳೆಂದು ಬೈಬನೋ, ಗಪ್ಪಿಗೆ ನೀವಾಳೆಂದು ಬೈಬನೋ, ಒಪ್ಪಹುದು ನಾ ಬಂದು ಜೀವನೆಲ್ದ ಭರಿಸಲು. ಹೇಳುವುದು ಬೇಡ ಎನ್ನುವ ಹಾಗೆ ನಾನು ಹಿಂದೆ ಹೋದರೆ ಅಲ್ಲಿ ಕೀಚಕ ನನ್ನ ಬೆನ್ನು ಬಿಟ್ಟಾನೆ. ಇಲ್ಲ, ಹಾಗೆಂದು ಇವರನ್ನು ಎಬ್ಬಿಸಲೇ? ಗಾಢ ನಿದ್ರೆಯಲ್ಲಿದ್ದಾರೆ ಇವರನ್ನು. ಈಗ ನಾನು ಎಬ್ಬಿಸಿದೆ ಎಂದಾದರೆ ನನ್ನನ್ನು ಬೇರೆ ಬೇರೆ ರೀತಿಯಲ್ಲೇ ಬೈದರು, ಹೊಡೆದರು. ಭೀಮಗರ್ಜನೆ ಅದು ಹೇಗಿರ್ತದೆ
ಇಡೀ ವಿರಾಟ ನಗರಿಯೇ ಎಚ್ಚೆತ್ತುಕೊಳ್ಳಬಹುದು. ಎಲ್ಲರಿಗೂ ತಿಳಿದಿತ್ತು. ಇಲ್ಲ, ಹೊಡೆದರೆ ಹೊಡೆಯಲಿ, ಬೈದರೆ ಬೈಯಲಿ, ಎಪ್ಪಿಸುವುದೇ. ಅಲುಗೆ ಮುದ್ದಿಸುತ್ತೀರನು, ಭೀಮಸೇನ ಅಲುಗೆ ಮುದ್ದಿಸುತ್ತೀರನು ಭೀಮನು. ನನನಯನು ಕಾಣುತ್ತಲುಂದನು ತಳುವದಂದು. ಬಂದವಳು, ಬಂದ ಕಾರಣವನ್ನು ಶೀಘ್ರದಲ್ಲಿ ಹೇಳು. ನಡೆ ಇಲ್ಲಿಂದ. ಹೇಳಬೇಕೆ? ಹೇಳುವುದಕ್ಕೆ ನೀನು ನಿಂತರ ಅಪಾಯ ಏನು ಗೊತ್ತುಂಟಾ? ನೀನು ಇಲ್ಲಿ ನಿಂತಷ್ಟು ಅಪಾಯ ಹೆಚ್ಚು. ನೀನು ಎಷ್ಟೊತ್ತು ನಿಂತ್ಯೋ ನಮ್ಮ ಅಣ್ಣನ ಧರ್ಮಶಾಸ್ತ್ರ ಪುಸ್ತಕಕ್ಕೆ ಬೆಂಕಿ ಬೀಳ್ತದೆ. ಏನಾಗ್ತದೆ ನಾವು ಯಾರದ್ದು ಗೊತ್ತಾಗಬಾರ್ದು ಅಂತಿದ್ದದ್ದಲ್ವಾ? ಇದು ಅಜ್ಞಾತ ಅಲ್ವಾ? ಯಾರಿಗೂ ತಿಳಿಯಬಾರ್ದು ಅಂತ ಇದ್ದೇವೆ. ನೀನಷ್ಟಕ್ಕೆ ಇಲ್ಲಿ ಬಂದೆ ಸ್ವಾಮಿ. ನೋಡು, ನೀನ್ ಇಲ್ಲಿ ಬಂದೆ, ನನ್ನಲ್ಲಿ ನೀನು ಮಾತಾಡ್ದೆ. ಇದು ಈಗ ಅರಮನೆಗೆಲ್ಲ ಗೊತ್ತಾದ್ರೆ ಪರಿಣಾಮ ಏನು? ಮಧ್ಯರಾತ್ರಿಯ ಹೊತ್ತು ಆ ಕಡೆ ಈ ಕಡೆ ನೋಡಿ ಯಾರಾದ್ರೂ ಇದ್ದಾರ? ಯಾರೂ ಇಲ್ಲ. ಆದ್ರೆ ನಿನಗೆ ವಿಷಯ ಗೊತ್ತಿಲ್ಲ. ಈ ಅರಮನೆ ಗೋಡೆಗೆಲ್ಲ ಕಿವಿ ಉಂಟು. ಕಿವಿಯ? ಕತ್ತರಿಸಿ ಅಂಟಿಸಿದ್ದಾರೆ. ಹಾಗಲ್ವೇ, ಮತ್ತೆ ಪರಿಚಾರಕಿಯರು ಅಂತ ಇದ್ದಾರೆ. ಈ ಗುಟ್ಟನ್ನು ಸರಿ ಕೇಳಲಿಕ್ಕೆ ಹೋಗೋರು ಹೆಂಗಸರು ಮಾತ್ರ. ಬೇಸರ ಮಾಡಬೇಡ. ಯಾಕೆ ಬಲ್ಲಯ್ಯ, ಪರಿಚಾರಕಿಯರು ಕೆಲಸಕ್ಕೆ ಬಂದವರು ಗುಸು ಗುಸು ಅಂತ ಮಾತು ಕೇಳಿದ್ರೆ ಹೆಂಗಸರೆಲ್ಲ ಕಿವಿ ಕೊಟ್ಟರು. ಕಿವಿ ಕೊಟ್ಟಾಗ ನನ್ನ ನಿನ್ನ ಸಂಭಾಷಣೆ ಸಮಾಗಮ.